ಗದುಗಿನ ಪ್ರತಿಷ್ಠಿತ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯಲ್ಲಿ ಸಾಧಕರ ಸಂಭ್ರಮ 2025ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ವಹಿಸಿದರು. ಜಿ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವ ರವಿ ಎಸ್ ಗೌಡ ಅವರಿಗೆ ಸಾಧಕರ ಸಂಭ್ರಮದಲ್ಲಿ ಸನ್ಮಾನಿಸಲಾಯಿತು. ಅಲ್ಲದೆ ಸ್ವದೇಶಿ ದಿಶಾ ಸಂಸ್ಥೆಯ ಎಂ ಗುರುಲಿಂಗಯ್ಯ ಕೆಪಿ, ಶಿಕ್ಷಣ ತಜ್ಞ ಜಗನ್ನಾಥ್ ಜಾಮದಾರ್, ಡಾಕ್ಟರ್ ರಾಮಶಾಸ್ತ್ರಿ, ಸುನೀತಾ ಬುರಡಿ, ಜಿಟಿ ಕಾಲೇಜಿನ ಪ್ರಕಾಶ್ ಜಿ ಪಾಟೀಲ, ಭೀಮಗೌಡ ಮಿರ್ಚಿ, ಸಂತ ಸಾಯಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಢವಳೇಶ್ವರ ಶಿವಲಿಂಗ, ನೀಲಕಂಠ ಹಾಗೂ ಮನಶಕ್ತಿ ಸಂಶೋಧನಾ ಕೇಂದ್ರದ ಮನಿತ್ ಸೋಪಾನ ಶಿಂಧೆ ಅವರಿಗೆ ಸಾಧಕ ಸಂಭ್ರಮ 2025ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಎಸ್.ವೈ. ಚಿಕ್ಕಟ್ಟಿಯವರು ಗಣ್ಯರ ಸಮಾಜ ಸೇವೆಯನ್ನು ಕೊಂಡಾಡಿದರು. ಜೊತೆಗೆ ಬಂದಂಥ ಎಲ್ಲ ಬಂಧುಗಳು ವೇದಿಕೆ ಮೇಲೆ ಬರಬೇಕು. ರವಿ ಸರ್ ಕೂಡ ಬಂದಂಥ ಬೆಂಗಳೂರಿನ ಆಗಮಿಸಿದಂಥ ಎಲ್ಲ ಬಂಧುಗಳು. Thank you all the dignitaries. ಗಮನಿಸ್ತಾ ಇರಬಹುದು, ಗದುಗಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯಲ್ಲಿ ಸಾಧಕರ ಸಂಭ್ರಮ 2025ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಈ ವೇಳೆ ಸನ್ಮಾನಿಸಲಾಯಿತು. ಹಾಗೆಯೇ ಸಮಾರಂಭದ ಅಧ್ಯಕ್ಷತೆಯನ್ನು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ವಹಿಸಿದರು. ಜಿ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂಥ ರವಿ ಎಸ್ ಗೌಡ ಅವರಿಗೆ ಸಾಧಕರ ಸಂಭ್ರಮದಲ್ಲಿ ಸನ್ಮಾನಿಸಲಾಯಿತು. ಅಲ್ಲದೆ ಸ್ವದೇಶಿ ದಿಶಾ ಸಂಸ್ಥೆಯ ಎಂಟಿ ಗುರುಲಿಂಗಯ್ಯ ಕೆಪಿ, ಶಿಕ್ಷಣ ತಜ್ಞ ಜಗನ್ನಾಥ ಜಾಮದಾರ್, ಡಾಕ್ಟರ್ ರಾಮಶಾಸ್ತ್ರಿ, ಸುನೀತಾ ಬುರಡಿ, ಜಿಟಿ ಕಾಲೇಜಿನ ಪ್ರಕಾಶ್ ಜಿ ಪಾಟೀಲ, ಭೀಮಗೌಡ ಮಿರ್ಜೆ, ಸಂತ ಸಾಯಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಢವಳೇಶ್ವರ ಶಿವಲಿಂಗ, ನೀಲಕಂಠ ಹಾಗೆಯೇ ಮನಶಕ್ತಿ ಸಂಶೋಧನಾ ಕೇಂದ್ರದ ಮನಿತ್ ಸೋಪಾನ ಶಿಂಧೆ ಅವರಿಗೆ ಸಾಧಕರ ಸಂಭ್ರಮ 2025ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಎಸ್.ವೈ. ಚಿಕ್ಕಟ್ಟಿಯವರು ಗಣ್ಯರ ಸಮಾಜ ಸೇವೆಯನ್ನು ಇದೇ ಸಂದರ್ಭದಲ್ಲಿ ಕೊಂಡಾಡಿದರು. ಮಾಧ್ಯಮ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶ್ರೀ ರವಿ ಎಸ್. ಶ್ರೀ ರವಿಯವರ ತಂದೆ ಬಿ ಶಿವಣ್ಣ, ತಾಯಿ ಆರ್ ಬೃಂದಾಮಣಿ. ಇವರ ಉದರದಲ್ಲಿ 17/4/1985ರಲ್ಲಿ ರವಿಯವರು ಜನಿಸಿದರು. ಶ್ರೀಧರ ಧರ್ಮಪತ್ನಿ ಶ್ರೀಮತಿ ರೂಪಾ. ಈ ಈರ್ವ ದಂಪತಿಗಳಿಗೆ ಇಬ್ಬರು ಮುದ್ದಾದ ಮಕ್ಕಳು, ತನಿಷ್ಕಾ ಮತ್ತು ಧೀರಜ್. ಶ್ರೀ ರವಿಯವರು ಬೆಂಗಳೂರಿನ ಜಿ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿ, ಪತ್ರಕರ್ತರಾಗಿ ಅನೇಕ ದೂರದರ್ಶನಗಳಲ್ಲಿ ತಮ್ಮ ವಾಕ್ಚಾತುರ್ಯದಿಂದ ಗುರುತಿಸಿಕೊಂಡವರು. ಸಂವಿಧಾನದ 4ನೇ ಅಂಗವೆನಿಸಿದ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಜೊತೆ ಬಾರದಂತೆ ನಡೆಸಿದ ಇವರ ಸಂಭಾಷಣೆ, ಸಂವಾದ ವಿಶೇಷ ಆಕರ್ಷಣೀಯವಾಗಿದೆ. ವೀಕ್ಷಕರ ಮನಸೂರುಗೊಳಿಸುವಂತೆ ವರ್ಣರಂಜಿತ ಇವರ ಮಾತು ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ. ಸದ್ಯ 2021ರಿಂದ ಇಲ್ಲಿವರೆಗೆ ಬೆಂಗಳೂರಿನ ಜಿ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹೈದರಾಬಾದದ ಇಟಿವಿ ವಾರ್ತಾ ಸಂಯೋಜಕರಾಗಿ,
ಬೆಂಗಳೂರಿನ ಸುದ್ದಿ ಟಿವಿ, ಬೆಂಗಳೂರಿನ ಸುವರ್ಣ ನ್ಯೂಸ್ ಸಂಪಾದಕರಾಗಿ, ಮುಂದೆ ಬಾನಶ್ರೀ ಟಿವಿಯ ಹಿರಿಯ ವರದಿಗಾರರಾಗಿ, ಈ ಟಿವಿ ನ್ಯೂಸ್ ಬಳ್ಳಾರಿ ಸ್ಟಿಚರ್ ಆಗಿ, ಇನ್ನು ಅನೇಕ ಮುಂತಾದ ಚಾನೆಲ್ಗಳಲ್ಲಿ ಮಹತ್ತರವಾದ ಹುದ್ದೆಗಳನ್ನು ಅಲಂಕರಿಸಿ ಸೈ ಎನಿಸಿಕೊಂಡವರು ಶ್ರೀ ರವಿ ಎಸ್. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ಶ್ರೀತರು ಸತತ 17 ವರ್ಷದವರೆಗೆ ಪತ್ರಕರ್ತರಾಗಿ ಸಲ್ಲಿಸಿದ ಸೇವೆ ಪಯಣ ಪ್ರಶಂಸನೀಯವಾದದ್ದು. ಶ್ರೀತರ ಪತ್ರಿಕೋದ್ಯಮ ಹಾಗೂ ಅನೇಕ ವಾಹಿನಿಗಳಲ್ಲಿ ಪ್ರಧಾನ ಸಂಪಾದಕರಾಗಿ, ಸಂಯೋಜಕರಾಗಿ ಹಾಗೂ ವರದಿಗಾರರಾಗಿ ಕಾರ್ಯನಿರ್ವಹಿಸಿದ ಇವರ ಸಾಧನೆಯನ್ನು ಪರಿಗಣಿಸಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂತಹ ಭಾರತೀಯ ಶಿಕ್ಷಣ ಸಂಸ್ಥೆ, ಚಿಕ್ಕಟ್ಟಿ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ 2025-26ನೇ ಸಾಲಿನ ಸಾಧಕರ ಸಂಭ್ರಮ ಕಾರ್ಯಕ್ರಮದಲ್ಲಿ ಗೌರವಿಸಲು ಹೆಮ್ಮೆ ಎನಿಸುತ್ತದೆ. ಮಾಧ್ಯಮ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಜೊತೆಗೆ ಬಂದಂಥ ಎಲ್ಲ ಬಂಧುಗಳು ವೇದಿಕೆ ಮೇಲೆ ಬರಬೇಕು. ರವಿ ಸರ್ ಕೂಡ ಬಂದಂಥ ಬೆಂಗಳೂರಿನ ಆಗಮಿಸಿದಂಥ ಎಲ್ಲ ಬಂಧುಗಳು. Thank you all the dignitaries. ಶಿಕ್ಷಣ ಹೆಚ್ಚಿದರೆ ಶಿರ ತುಂಬಬೇಕು, ಶಿಕ್ಷಣದಿಂದ ಕರ ತುಂಬಬೇಕು, ಶಿಕ್ಷಣದಿಂದ ಉರ ತುಂಬಬೇಕು, ಶಿಕ್ಷಣದಿಂದ ಅರಿವು ಸಾಧ್ಯವಾಗಬೇಕು, ಶಿಕ್ಷಣ ಕಾಯಕಕ್ಕೆ ಕಾರಣವಾಗಬೇಕು, ಶಿಕ್ಷಣದಿಂದ ಹೃದಯ ಭಾವಗಳು ಸಂವೇದನೆಗೊಳ್ಳಬೇಕು. ಬಿಡಗಿರಿ ಅನ್ನದಾನೀಶ, ಬಿಡಗಿರಿ ಅನ್ನದಾನೀಶ. ಈ ವಚನದಂತೆ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಗುರುಲಿಂಗಯ್ಯನವರು ತಮ್ಮ ಸಾಧನೆಯನ್ನು ಸಾಧಿಸಿ ಅದನ್ನು ತಮ್ಮ ಅನುಭವವನ್ನು ಇಲ್ಲಿವರೆಗೂ ಭಾಳಷ್ಟು ಉತ್ತಮವಾಗಿ ಹೇಳಿದಂಥ ಅವರ ಆ ಉಪನ್ಯಾಸವನ್ನು ಕೇಳಿದ ಮೇಲೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಆದರೂ ಕೂಡ ಅನಿವಾರ್ಯವಾಗಿ ಯಾವ ವಿನಯ್ ಚಿಕ್ಕಟ್ಟಿಯವರ ಜಿ ನ್ಯೂಸ್ ಕನ್ನಡ ಬೆಂಗಳೂರಿನಲ್ಲಿ ಎಲ್ಲ ಮಂತ್ರಿಗಳನ್ನು, ಮಿನಿಸ್ಟರ್ಸ್ನ ಕರೆಸಿ, ಯಾರ್ಯಾರಿಗೂ ಒಳ್ಳೆಯ ವ್ಯಕ್ತಿಗಳನ್ನು ಕರೆಸಿ ಅವರು ಸನ್ಮಾನ ಮಾಡುವ ವ್ಯಕ್ತಿಗಳನ್ನು ನಾವು ಕರೆಸಿದ್ವಲ್ಲ ಅನ್ನೋದೇ ಒಂದು ಅಭಿಮಾನ. ಅದಕ್ಕೋಸ್ಕರ ರವಿಯವರು ಜಿ ನ್ಯೂಸ್ ಚಾನಲದ ಮೂಲಕ, ಬಹುಶಃ ಮೀಡಿಯಾ ಅಂದ್ಕೊಳ್ಳೆ ಒಂದು ನಮ್ಮನೆ ಮಾತಾಡ್ತೀವಿ, ಆದರೆ ಮೀಡಿಯಾದೊಳಗೆ ಅಪರೂಪದ ವ್ಯಕ್ತಿ, ಮಾರಲನ್ನು ಬಿತ್ತನೆ ಮಾಡುವಂಥ ವ್ಯಕ್ತಿ ರವಿಯವರು. ಅವ್ರು ಯಾವಾಗ ಮಾತಾಡಿದ್ರು ಮೊರಾಲಿಟಿ ಬಗ್ಗೆ ಮಾತಾಡ್ತಿರ್ತಾರೆ. ಪಬ್ಲಿಸಿಟಿ ಸಲುವಾಗಿ ಎಂದೂ ಆ ಚಾನಲನ್ನು ಯೂಸ್ ಮಾಡ್ಕೊಂಡವ್ರು ಅಲ್ಲ. ಸಮಾಜದ ಸಲುವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಬೇಕು ಅದನ್ನು ಮಾತ್ರ ಟೆಲಿಕಾಸ್ಟ್ ಮಾಡಲಿಕ್ಕೆ ಇವತ್ತು ಎಲ್ಲ ಕಡೆ ಅಡ್ಡಾಡಿ ಒಂದು ಒಳ್ಳೆಯ ನ್ಯೂಸ್ ಚಾನೆಲ್ ಮುಖ್ಯಸ್ಥರಾಗಿ ಬಂದಿದ್ದಾರೆ. ಅವರ ಪರಿಚಯವನ್ನು ನಾವು